ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಸಹ ತುಂಬ ಚೆನ್ನಾಗಿದ್ದೀನಿ. ಲಾಂಗ್ ಗ್ಯಾಪ್ ಆಗಿದೆ ವಿಡಿಯೋ ಮಾಡಿ. ಇವತ್ತು ಡೈರೆಕ್ಟ್ ಫೇಸ್ ಟು ಫೇಸ್ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಯಾವುದ್ರಲ್ಲೂ ಇಷ್ಟು ಫೇಸ್ ತೋರಿಸೋ ಹಾಗೆ ನಾನು ವಿಡಿಯೋ ಮಾಡಿಲ್ಲ. ಫಾರ್ ದ ಫಸ್ಟ್ ಟೈಮ್ ಮಾಡ್ತಿರೋದು. ಮಾಡಲಿಕ್ಕೆ ಕಾರಣ ಇದೆ. ಸೊ ಒಂದು ಶಾಲೆಯಲ್ಲಿ ಓದುವಾಗ ಇದ್ದಂಥ ಫ್ರೆಂಡ್ಸ್ಗಳು ಈಗ ಮದುವೆ ಆದಮೇಲೆ ತುಂಬ ಲಾಂಗ್ ಗ್ಯಾಪ್ ಮೀಟ್ ಆಗ್ತಾಯಿದ್ವಿ ನಾವು. ಸುಮಾರು 18ರಿಂದ 20 ವರ್ಷ ಆಗಿರ್ಬೋದು. ಸೊ ಎಲ್ಲಿ ಮೀಟ್ ಆಗೋದು ಅಂದಾಗ ಒಂದು ಟೆಂಪಲಲ್ಲಿ ಮೀಟ್ ಆಗೋಣ, ಎಲ್ಲರೂ ಸೇರೋಣ, ಚೆನ್ನಾಗಿರುತ್ತೆ ಒಂದು ಮೆಮೊರಬಲ್ ಆಗಿ ಅಂತ ಅಂದ್ಕೊಂಡ್ವಿ. ಯಾವ ಟೆಂಪಲ್ಲು ಅಂತ ಪ್ಲ್ಯಾನ್ ಮಾಡಿದಾಗ ಚನ್ನಪಟ್ಟಣ ಗೌಡಗೆರೆ ಟೆಂಪಲ್ಲು, ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಅದ್ರದ್ದು ಒಂದು ವ್ಲಾಗ್ ಮಾಡೋಣ ಅಂತ. ಸೊ ನಾನು ಡೈರೆಕ್ಟಾಗಿ ಮಾತಾಡಿದ್ದೆ. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ವೀಡಿಯೋ ಮಾಡಿರೋ ಕಾರಣ ಅಭಿ ಮನೆಯಲ್ಲೇ ಇದ್ದರು. ಅವರು ಲಾಗಿನ್ನಾಗಿ ವರ್ಕ್ ಮಾಡ್ತಾಯಿದ್ರು. ಡಿಸ್ಟರ್ಬ್ ಆಗೋದು ಬೇಡ ಅಂತ ಮೆತ್ತಗೆ ಮಾತಾಡಿದ್ದೆ. ಕೇಳಿಸಿಲ್ಲ, ಹಂಗಾಗಿ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಸೊ ಬನ್ನಿ ಈ ವ್ಲಾಗ್ ಎಲ್ಲ ಹೇಗಿರುತ್ತೆ ಅಂತ ನೋಡೋಣ. ಇವತ್ತಿಂದು ಬೆಳಗ್ಗೆ 4 ಗಂಟೆಗೆ ಅಲಾರಾಮ ಇಟ್ಕೊಂಡು ಎದ್ದು ದೇವ್ರ ಮನೆಗೆ ಹೋಗಿ ದೇವರಿಗೆ ನಮಸ್ಕಾರ ಮಾಡಿ, ಸೊ ಅನಂತರ ನಾನು ಹೊರಗಡೆ ಬಂದು ಬಾಗಿಲಲ್ಲಿ ತುಳಸಿ ಇಟ್ಟಿದ್ದೀನಿ. ಸೊ ಪ್ರತಿನಿತ್ಯ ತುಳಸಿ ನೋಡಿ, ಹಾಗೆ ಒಂದು ಟೆಂಪಲ್ ಇದೆ, ಅಲ್ಲಿ ಲೈಟ್ ಇದೆಯಲ್ಲ, ಆ ಲೈಟ್ ಹತ್ರ ಒಂದು ಟೆಂಪಲ್ ಇದೆ. ಆ ಟೆಂಪಲ್ ಮೇಲೆ ಕಳಸ ಇದೆ. ಪ್ರತಿ ಸಲ ಅದನ್ನು ನೋಡಿ ಕೈ ಮುಕ್ಕೊತೀನಿ. ಇದು ನನ್ನ ಹೊರಗಡೆಯ ಮನೆಯ ಪ್ಯಾಸೇಜ್. ಇದು ಯಾರೂ ಇಲ್ಲ ಹೊರಗಡೆ, ತುಂಬ ಚಳಿ ಇದೆ. ಸೊ ಡೋರ್ ಕ್ಲೋಸ್ ಮಾಡಿ ಬಂದು ತಿಂಡಿ ರೆಡಿ ಮಾಡಲೇಬೇಕು. ಎಲ್ಲ ಹೊರಗಡೆ ಹೋಗ್ತೀವಂತ ಹಾಗೆ ಇರೋಕ್ಕಾಗಲ್ಲ. ಆದ್ದರಿಂದ ಏನು ಸಿಂಪಲ್ಲಾಗಿ ಮಾಡ್ಬೋದು, ರಿಸ್ಕ್ ತೊಗೊಳೋದು ಬೇಡ ಅಂತ ರೈಸ್ ಕಿಟ್ಟು ಚಿತ್ರಾನ್ನ ಮಾಡ್ಬಿಡೋಣ, ಬೆಟರು, ಬೇಗನೂ ಆಗಿಬಿಡುತ್ತೆ, ರಿಸ್ಕ್ ಇರಲ್ಲ ಅಂತ ಚಿತ್ರಾನ್ನ ಗೊಜ್ಜು ಮಾಡಿಕೊಂಡೆ. ನಿಂಬೆಹಣ್ಣಿನ ಚಿತ್ರಾನ್ನ ಗೊಜ್ಜು ಮಾಡಿ ಅನ್ನ ಮಾಡಿ ಬೇಗ ಆಗುತ್ತಿದ್ದು. ಎತ್ತಿಟ್ಟು ಕೆಲಸಗಳನ್ನ ಶುರು ಮಾಡಿಕೊಂಡೆ. ನಾನು ಫಸ್ಟು ಕಿಚನ್ ಕ್ಲೀನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಅಡುಗೆ ಮಾಡಿ ಎತ್ತಿ ಸ್ಟವ್ ಒರೆಸ್ಕೊಂಡು ಕಿಚನೆಲ್ಲ ಕ್ಲೀನ್ ಮಾಡಿ, ಪಾತ್ರೆಗಳಿತ್ತು, ಪಾತ್ರೆ ಎಲ್ಲ ತೊಳೆದು ಸಿಂಕ್ ಕ್ಲೀನ್ ಮಾಡಿಕೊಂಡು ಕಿಚನ್ ಕ್ಲೀನಿಂಗ್ ಫಸ್ಟು ಮುಗೀತು. ಸೊ ಅಲ್ಲಿಗೆ ಒಂದು ಅರ್ಧ ಕೆಲಸ ಆದಷ್ಟು ಸಮಾಧಾನ ಇಲ್ಲಿ ಮುಗಿಸ್ಕೊಂಡೆ. ನಂತರ ಇನ್ನು ಮನೆ ಒರೆಸೋದು, ಹೊರಗಡೆ ಪ್ಯಾಸೇಜ್ ಎಲ್ಲ ಬ್ಯಾಲೆನ್ಸ್ ಇತ್ತು. ಆ ಕೆಲಸಗಳೆಲ್ಲ ಮುಗಿಸ್ಕೊಳ್ಳೋಣ ಅಂತಂದ್ಬಿಟ್ಟು ಅಷ್ಟರಲ್ಲಿ ಸ್ನಾನಕ್ಕೆ ನೀರಿಡೋಣ ಅಂತಂದ್ಬಿಟ್ಟು ಸ್ನಾನಕ್ಕೆ ನೀರಿಟ್ಕೊಂಡೆ. ಸ್ನಾನಕ್ಕೆ ನೀರಿಟ್ಟು ಹೀಟರ್ ಹಾಕ್ತೀನಿ. ನೀರು ಬಿಸಿ ಆಗೋಷ್ಟರಲ್ಲಿ ಹೊರಗಡೆ ಪ್ಯಾಸೇಜ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ. ಸೊ ಇನ್ನೂ ಬೆಳಕಾಗಿರಲಿಲ್ಲ, ಕತ್ಲೇನೇ ಇತ್ತು. ಬೆಳಗ್ಗೆ ಹೊತ್ತು ಬೇಗ ಎದ್ದರೆ ಕೆಲಸಗಳು ತುಂಬ ಬೇಗ ಆಗುತ್ತೆ, ಚೆನ್ನಾಗಿ ಹೋಗುತ್ತೆ, ಕೆಲಸ ಮಾಡಿದ್ವಿ ಅಂತ ಅನಿಸಲ್ಲ. ನನ್ನ ಬಿಲ್ಡಿಂಗಲ್ಲಿ ಓನರು ಹಸು, ದನ, ಕರ, ಮೇಕೆ, ಕೋಳಿ ಎಲ್ಲ ಸಾಕಿದ್ದಾರೆ. ಹಂಗಾಗಿ ನೋಡಿ ಎಷ್ಟು ಚೆನ್ನಾಗಿ ಕೋಳಿ ಕೂಗ್ತಾ ಇದೆ. ಆಮೇಲೆ ಇನ್ನೊಂದು, ನನಗೆ ಏನಕ್ಕೆ ಇಷ್ಟು ಬೇಗ ಎದ್ದೆ ಅಂತಂದರೆ, ಎಲ್ಲಾದರೂ ಹೊರಗಡೆ ಹೋಗಬೇಕು, ಟೆಂಪಲ್ಲು ಅಥವಾ ಏನಾದರೂ ಇದ್ದರೆ ಈ ರೀತಿ ನಾನು ಬೇಗ ಎದ್ಬಿಡ್ತೀನಿ. ಎಲ್ಲಾದರೂ ಹೋಗೋಕ್ಕೆ ಮುಂಚೆ ಹೊರಗಡೆ ಈ ರೀತಿ ಮನೆಯಲ್ಲಿ ಪೂಜೆ ಮಾಡಿ ಹೊರಟು ಅಭ್ಯಾಸ. ಯಾವುದೋ ಒಂದು ದೇವಸ್ಥಾನಕ್ಕೆ ಆಗಲಿ, ಯಾವುದೋ ಒಂದು ಒಳ್ಳೆ ಕಾರ್ಯ ಕೊಟ್ಟಾಗ ಮನೆಯಲ್ಲಿ ಕ್ಲೀನ್ ಮಾಡಿ ಸ್ನಾನ ಮುಗಿಸಿ ದೇವ್ರ ಪೂಜೆ ಮಾಡಿ ಹೊರಡ್ತೀನಿ. ಮೈಂಡು ಫ್ರೀಯಾಗಿರುತ್ತೆ. ಹಂಗಾಗಿ ಇದು ಅಭ್ಯಾಸ ನನಗೆ. ಬೆಳಗ್ಗೆ ಬೇಗ ಎದ್ದು ಮಾಡಿಬಿಟ್ರೆ ಬೆಟರು. ಆಮೇಲೆ ಬೇಕಾದ್ರೆ 1 ಅವರ್ ಕೂತ್ಕೊಂಡು ಫ್ರೀಯಾಗಿ ನಡೆಯುತ್ತೆ. ಕೆಲಸಗಳಾಗದೆ ಟೈಮ್ ಆಯಿತು ಅಂತ ಗಾಬರಿಯಲ್ಲಿ ಹೊರಗಡೆ ಓಡಬೇಕು, ಒಂದು ಆಗಿರುತ್ತೆ ಕೆಲಸ, ಒಂದು ಆಗಿರಲ್ಲ. ಹಂಗಾಗಿ ನಾನು ಬೇಗ ಎದ್ಬಿಡ್ತೀನಿ. ಹೊರಗಡೆ ಮುಗಿಸಿ ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನಕ್ಕೆ ಹೋಗಿ ಬಂದು ನಾನು ದೇವರಿಗೆ ಅಲಂಕಾರ ಮಾಡಿಕೊಂಡು ಪೂಜೆ ಮಾಡಿಕೊಂಡೆ. ಪೂಜೆನೂ ಚೆನ್ನಾಗಾಯಿತು, ಸಮಾಧಾನವಾಗಿ ಪೂಜೆ ಮಾಡಿದೆ. ಟೈಮ್ ಇತ್ತು, ಹಾಗೆ ಒಂದೆರಡು ವಿಡಿಯೋಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ವಿಡಿಯೋಸ್ ಮಾಡಿಕೊಂಡೆ. ಅಷ್ಟೆಲ್ಲ ಆದಮೇಲೂ ಸಹ ನನಗಿನ್ನೂ ಟೈಮ್ ಇತ್ತು. ಆ ಗ್ಯಾಪಲ್ಲಿ ನಾನು ಏನು ಮಾಡಿಕೊಂಡೆ ಅಂತಂದರೆ, ಎಲ್ಲನೂ ಹೊರಗಡೆ ಹೋಗಬೇಕಂದ್ರೆ ಸ್ಯಾರೀಸ್ ಟೆಂಪಲ್ಗೆ ಆಲ್ವೇಸ್ ಹಾಕೊಳ್ಳೋಣ ಅಂತ ಅಂದ್ಕೊಂಡಿರ್ತೀವಿ. ಫ್ರೆಂಡ್ಸ್ಗಳು ಸಹ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಹಂಗಾಗಿ ಡೈರೆಕ್ಟು ನಾನು ಸ್ಯಾರಿ ಹಾಕೋದು ಲೇಟ್ ಆಗುತ್ತೆ ಅಂತೇಳಿ ಸ್ಯಾರಿ ಪಿನ್ನೆಲ್ಲ ಮಾಡಿಟ್ಕೊಂಡೆ. ನಾನು ಟೈಮ್ ಇತ್ತು, ಸ್ಯಾರಿ ಪಿನ್ ಮಾಡಿ ಒಂದು ಅರ್ಧ ಗಂಟೆ ಮೊಬೈಲ್ ಯೂಸ್ ಮಾಡಿದೆ. ಅಷ್ಟರಲ್ಲಿ 7 ಗಂಟೆ ಆಗೇ ಹೋಯಿತು ಟೈಮು. ಅಲಾರಾಮ್ ಹೊಡ್ಕೊಳ್ತು. ಈಗ ಮಗನ ರೆಡಿ ಮಾಡಬೇಕು. ಅಷ್ಟರಲ್ಲಿ ಆ ಮಗನ ರೆಡಿ ಮಾಡಬೇಕಂದ್ರೆ ಫಸ್ಟು ಅವನಿಗೆ ನಾನು ಹಾಲು ಕೊಡಬೇಕು. ಹಾಲು ಕೊಟ್ಟಿಲ್ಲ ಅಂದರೆ ಸಾಹೇಬರು ಮೇಲೆ ಎದ್ದೇಳಲ್ಲ, ಅದು ಅಭ್ಯಾಸ ಹೋಗಿದೆ ಅವನಿಗೆ. ಹಾಗಾಗಿ ಅವನಿಗೆ ಫಸ್ಟು ಹಾಲು ಕೊಡೋಣ ಅಂತ ಹಾಲು ಕಾಯಿಸ್ತೀನಿ. ಅವನಿಗೆ ಹಾಲು, ನನಗೆ ನಮ್ಮ ಹಸ್ಬೆಂಡ್ಗೆ ಟೀ. ಇಲ್ಲಿ ನೋಡಿ, ಇದು ನನ್ನ ಪುಟಾಣಿ ಮನಿ ಪ್ಲ್ಯಾಂಟು ಕಿಚನಲ್ಲಿ ಇಟ್ಟಿದ್ದೀನಿ. ಇವಳಂದರೆ ನನಗೆ ತುಂಬ ಇಷ್ಟ. ಇದು ನನ್ನ ಕಿಟಕಿಲಿರೋ ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ. ತೆಂಗಿನ ಮರ, ಒಳ್ಳೆ ಗಾಳಿ ಬೆಳಕು ಚೆನ್ನಾಗಿದೆ. ಸೊ ಟೀ ಮಾಡಿಕೊಂಡೆ. ಟೀ ಮಾಡ್ಕೊಂಬಂದು ನಾನು ಹೊರಗಡೆ ಕುಡಿದೆ. ಸೂರ್ಯ ಉದಯ ಆಗ್ತಾ ಇದ್ದಾನೆ. ಟೈಮು ಎಷ್ಟಾಗಿದೆ ಗೊತ್ತಿಲ್ಲ. ಅಲಾರಾಮ್ ಮಾಡ್ಕೊಂಡಾಗ 7 o'clock ತೋರಿಸಿದ್ದೆ. ಟೈಮು ಮುಂದೆ ಆಗಿರ್ಬೋದು 7:10 ಅಥವಾ ಇನ್ನೂ ಬೇಗನೂ ಆಗಿರ್ಬೋದೇನೋ. ತುಂಬ ಚೆನ್ನಾಗಿತ್ತು ವ್ಯೂ. ಹೊರಗಡೆ ಕೂತ್ಕೊಂಡು ನಾವು ಟೀ ಕುಡಿದು ಅನಂತರ ಆ ಮಗನ ಎಬ್ಬರಿಸ್ದೆ ನಾನು. ಹಸ್ಬೆಂಡ್ಗೆ ಟೀ, ಹಾಲು ಮುಚ್ಚಿಟ್ವಿ. ಅವ್ರು ಜಾಸ್ತಿ ಬಿಸಿ ಕುಡಿಯೋಲ್ಲ,
ಒಂದು 5 ನಿಮಿಷ ಗ್ಯಾಪ್ ಕೊಟ್ಟು ಕೊಡಬೇಕು ಇಬ್ರಿಗೂ. ಸೊ ಅವನು ಬಟ್ಟೆ ಐರನ್ ಮಾಡಿ ಸ್ನಾನ ಮಾಡಿಸಿ ಅವನ್ನ ರೆಡಿ ಮಾಡಿ ಸೊ ತಿಂಡಿ ಕೊಟ್ಟೆ. ಸಾಹೇಬ್ರು ತಿನ್ನೋಕ್ಕೆ ರೆಡಿ ಇಲ್ಲ, ತಿಂತಾ ಇದ್ದಾರೆ. ಆಮೇಲೆ ನಾವೇ ತಿನ್ನಿಸ್ಬೇಕು. ನಾನೇ ತಿನ್ನಿಸಿ ರೆಡಿ ಮಾಡಿದೆ. ನೋಟ ಸ್ಕೂಲ್ಗೆ. ಅವನಿಗೆ ಬಿಸಿಲಿದೆ, ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ. ಬಾಯ್. ಅವನು ಹೊರಟ, ಅವನು ಬಾಯ್ ಮಾಡಿ ನೆಕ್ಸ್ಟು ನಾನು ರೆಡಿ ಆಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಫೈನಲಿ ಸ್ಯಾರಿ ಪಿನಿಸ್ ಎಲ್ಲ ರೆಡಿ ಇತ್ತು. ಸ್ಯಾರಿ ವೇರ್ ಮಾಡಿ ರೆಡಿ ಆದೆ. ನಿಮಗೆ ಗೊತ್ತಿದೆ, ಹೆಣ್ಮಕ್ಳು ರೆಡಿ ಆಗ್ತೇವೆ ಅಂದರೆ ತುಂಬ ಟೈಮ್ ತೊಗೊಳ್ತೀವಿ. 10 ಸಲ ಅಲ್ಲ 20 ಸಲ ಕನ್ನಡಿ ನೋಡಿದ್ರು ನಮಗೆ ಸಮಾಧಾನ ಆಗೋಲ್ಲ. ಸೆರೆಗೆ ಸರಿಯಾಗಿದೆಯಾ ಅಥವಾ ಸ್ಯಾರಿ ಪಿನ್ ಸರಿಗೆ ಮಾಡಿದ್ದೀನಾ, ಆ ಜ್ಯುವೆಲ್ರಿ ಕರೆಕ್ಟಾಗಿದೆಯಾ, ಲೈಕ್ ದಟ್. ಅದರಲ್ಲೂ ಬಟ್ಟೆ ಬಗ್ಗೆ, ಈ ಥರ ಉಡುಗೆ ತೊಡುಗೆಗಳ ಬಗ್ಗೆ ಹೆಣ್ಮಕ್ಳು ಆಲ್ಮೋಸ್ಟ್ ಇಂಟ್ರೆಸ್ಟ್ ತೋರಿಸ್ತೀವಪ್ಪ. ಫೈನಲ್ ಲುಕ್ಕು ಅಂತೂ ಇಂತೂ ರೆಡಿ ಆದೆ. ನನ್ನ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು, ಎಲ್ಲರೂ ಪಿಕ್ ಮಾಡಿಕೊಂಡು ಅಂದವೆ ಒಬ್ಬೊಬ್ಬರೇ ಎಲ್ಲರೂ ಹೊರಟ್ವಿ. ಇವರೇ ನನ್ನ ಫ್ರೆಂಡ್ಸು. ಶೋಭಾ, ಈಗ ಹಾಯ್ ಮಾಡಿದ್ದು ವಿದ್ಯಾ, ಹಿಂದೆಗಡೆ ಸವಿ, ನನ್ನ ಲೆಫ್ಟು ಮಂಜು. 4 ಜನ ಹೊರಟ್ವಿ. 10 ಗಂಟೆಗೆಲ್ಲ ಹೊರಡೋಣ ಅಂತ ಅಂದ್ಕೊಂಡ್ವಿ. ಸ್ವಲ್ಪ ಲೇಟ್ ಆಯಿತು. 10:30 ಮೇಲೆ ಆಗೋಯಿತು. ಇವಳೇ ವಿದ್ಯೆ. ಇವಳಿಗೆ ಗೊತ್ತಿರೋದು ಆ್ಯಕ್ಚುಲಿ ಈ ಟೆಂಪಲ್ಲು ಹೇಗೆ ಹೋಗೋದು. ಫ್ರೈಡೇ ಹೋದರೆ ರಶ್ ಆಗುತ್ತೆ, ಥರ್ಸ್ಡೇ ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಅವಳಿಗೆ ಗೊತ್ತಿತ್ತು, ಅವಳು ಆಲ್ರೆಡಿ ಬಂದಿದ್ದಾಳೆ. ನಮಗೆ ಇದೇ ಫಸ್ಟ್ ಟೈಮ್ ನಾವು ಬಂದಿದ್ದು. ಇದು ಅಲ್ಲಿನ ರೀಚ್ ಆದಮೇಲೆ ಏನೋ ಒಂದು ಸಂತೆ ಅಂಗಡಿ ಮುಂಗಟ್ಟಿನ ವ್ಯೂ ಇದು. ಎಲ್ಲರೂ ಚೇಂಜು, ಜ್ಯೂಸು ಅಥವಾ ಚಾಕ್ಲೇಟ್ಸು ಹಿಂಗೆ ತೊಗೊಳ್ತಾ ಇದ್ವಿ. ತೊಗೊಂಡು ಹೊರಟ್ವಿ. ಅಂತೂ ಇಂತೂ ಟೆಂಪಲ್ ಗೇಟ್ ಹತ್ರ ಬಂದ್ವಿ. ಇದೇ ದೇವರು ಚಾಮುಂಡೇಶ್ವರಿ. ನಮಸ್ಕಾರ ಮಾಡ್ಕೊಂಡು ಎಂಟ್ರಿ ಒಳಗಡೆ. ಇದೇನ ಕಾಯಿ ಕಟ್ಟೋದು? ಕಾಯಿ ತೊಗೊಂಡ್ರೆ ಇಲ್ಲಿ ಹೊಡಿಬೇಕಮ್ಮ. ಹೋಗಿ ಬರೋಣ ಬಾ, ಫೋಟೋ ತಕ್ಕೊಳ್ಳೋಣ. ಇದೇನಮ್ಮ ಗಣೇಶ. ಮನೆಯಿಂದ ಹೊರಡುವಾಗ ಎಷ್ಟು ಚೆನ್ನಾಗಿ ಹೊಟ್ಟೆ ನೋಡಿ. ಹೇರ್ ಸ್ಟೈಲು ಕುತ್ಕೊಂಡು ಯಾವ ರೇಂಜಿಗೆ ಆಗಿದೆ. ಹಾಗೆ ನಾವು ಹೊರಡುವಾಗ ಚೆನ್ನಾಗಿ ಹೊಡ್ತೀವಿ. ಜರ್ನಿಯಲ್ಲಿ ಹಿಂಗಾಗೋಗಿದೆ, ಮಾಡೋಕ್ಕಲ್ಲ. ಸೊ ಅಲ್ಲಿ ಹೊರಟ್ವಿ. ತುಂಬ ವಿಗ್ರಹಗಳಿತ್ತು. ಗಣೇಶ, ಈಶ್ವರ, ಚಾಮುಂಡೇಶ್ವರಿ, ಹೀಗೆ ಪ್ರತಿಯೊಂದಕ್ಕೂ ನಮಸ್ಕಾರ ಮಾಡಿಕೊಂಡು ಹೊರಟ್ವಿ. ರಶ್ ಇರಲ್ಲ ಅಂತ ಫ್ರೆಂಡ್ ಹೇಳಿದ್ಲು. ಬೇಗ ಆಗ್ಬೋದು ದರ್ಶನ ಅಂತ ಅಂದ್ಕೊಂಡು ಹೋದ್ವಿ. ಬಟ್ ಅಲ್ಲಿ ನೋಡಿದ್ರೆ ಕ್ಯೂ ಇತ್ತಪ್ಪ, ರಶ್ ಇತ್ತು. ಜನ ನೋಡಿದ ತಕ್ಷಣ ನಾವು ಏನಪ್ಪ ರಶ್ ಇದೆ ಅಂತ ಅಂದ್ಕೊಂಡ್ವಿ. ನೋಡಿ ಬೇಗ ಹೋಗುತ್ತೆ ಅಂದ್ಕೊಂಡ್ವಿ. ಇಲ್ಲಿ ನೋಡಿದ್ರೆ ಮೂವ್ ಆಗಿಲ್ಲ. ಮೇ ಬಿ 1 ಅವರ್ ಆಗಿರಬೇಕು. ಅಲ್ಲಿ ದರ್ಶನ ಮಾಡ್ಕೊಂಡು ನೋಡಿ ಫೈನಲಿ ನಮ್ಮ ಐಡೋಲ್ ಹತ್ರ ಬಂದ್ವಿ. ಈ ವಿಗ್ರಹ ಹತ್ರ ಇದೇ ಮೇಯ್ನ್ ನೋಡಬೇಕು ಅಂತಂತಿದ್ವಿ. ಸ್ಟೆಪ್ಸ್ ಇದೆ, ಸ್ಟೆಪ್ಸ್ ಹತ್ಕೊಂಡು ಬಂದ್ವಿ. ದರ್ಶನ ಚೆನ್ನಾಗಾಯಿತು. ಆ ಪಾದದ ಹತ್ರ ಬಂದು ಮುಟ್ಟಿ ನಮಸ್ಕಾರ ಮಾಡಿ ಬಂದ್ವಿ. ಇದು ವುಡನ್ದು ಮಾಡಿದ್ದೀರಲ್ಲ, ಇದು ಚೆನ್ನಾಗಿದೆ. ದೇವ್ರ ಪ್ಲಾಸ್ಟಿಕ್ ಇಲ್ಲ ಏನು ಆಗಲ್ಲ ಮೇಡಮ್, ಚೆನ್ನಾಗಿದೆ. ಫ್ರೆಂಡ್ಶಿಪ್ ಈ ತರ ಹೋಗಿದ್ದು, ಈ ಕಡೆ ಬಂದಿದ್ದು. ಎಷ್ಟಿದೆ ಪ್ರೈಸ್ ಆಂಟಿ? 100 ಚಿಕ್ಕದ್ರಿಂದ ಇದೆ, ದೊಡ್ಡದ್ರಿಂದ ಇದೆ. ಮುಂದೆ ಕಡೆ 150, 170, 180 ತಗೊಂಡಿದ್ದೀನಿ. ಯಾವ್ದಾದ್ರು ತಗೊಳ್ಳಿ, ನಿಮ್ಮ ಸೈಜಿನಲ್ಲೇ ಮೇಡಮ್. ಚೆನ್ನಾಗಿದೆ. ಅದು ಇದೆ ಸಂಬ್ರಾಣ, ಇದು ಇದೆ, ಗಂಕಡಿದು ಇದೆ. ತೆಂಗಿನದ್ರಲ್ಲಿ ಮಾಡಿರೋದು ಅನ್ಕೊಂತೀನಿ. ತೆಂಗಿನದ್ರಲ್ಲಿ ತಗೊಳ್ಳಿ ಮೇಡಮ್. 650 ಚೆನ್ನಾಗಿದೆ, ಕಮ್ಮಿ. ಅಲ್ಲಿ ಹೊಸದಾಗಿ ಒಂದು ಶಾಪ್ ಓಪನ್ ಆಗಿತ್ತು. ಸೊ ಏನಾದ್ರು ತೊಗೋಬೋದು ಅಂತ ಹೋದ್ವಿ. ಬಟ್ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಮಕ್ಕಳು ಆಟಿಕೆ ಸಾಮಾನುಗಳಿದ್ವು, ಅಥವಾ ಮನೆಗೆ ಡೆಕೋರೇಷನ್ಗೆ ಬೇಕಾಗಿರುವಂಥ ಐಟಮ್ಸ್ಗಳಿತ್ತು, ತೊಗೋಬೋದಾಗಿತ್ತು. ಎಲ್ಲ ತುಂಬಾ ಚೆನ್ನಾಗಿತ್ತು. ಪ್ರೈಸ್ ಮಾತ್ರ ತುಂಬ ಹೈಯಲ್ಲಿತ್ತು. ಹಂಗಾಗಿ ನಾವು ಯಾವುದೂ ತೊಗೊಳ್ಳಿಲ್ಲ. ಪ್ರತಿಯೊಂದು ನೋಡ್ಕೊಂಡು ಬಂದೆ, ಎಲ್ಲ ಚೆನ್ನಾಗಿತ್ತು. ಇಲ್ಲೊಂದು ಟ್ರಾಕ್ಟ್ರ್ ಇತ್ತು. ಇಲ್ಲಿ ನನ್ನ ಮಗನಿಗೆ ಟ್ರ್ಯಾಕ್ಟರ್ ಅಂದರೆ ತುಂಬ ಇಷ್ಟ. ತೊಗೊಳ್ಳೋಣ ಅಂತ ನೋಡಿದೆ, ಅದನ್ನು ತುಂಬ ಹೈ ಪ್ರೈಸ್ ಹೇಳಿದ್ರು. ಹಂಗಾಗಿ ನಾನು ನೋಡ್ಬಿಟ್ಟು ಅಲ್ಲೇ ಇಟ್ಟೆ. ತುಂಬ ಪಿಂಗಾಣಿ ಐಟಮ್ಸು ಅಥವಾ ಅಡುಗೆ ಮನೆಗೆ ಯೂಸ್ ಆಗೋಂತಹ ಐಟಮ್ಸ್ಗಳು, ಈ ಬುಟ್ಟಿಗಳು, ಏನು ಬಿದಿರಿನಲ್ಲಿ ಹೆಣ್ದಿರ್ತಕ್ಕಂಥ ಬುಟ್ಟಿಗಳು, ಪಿಂಗಾಣಿ ಐಟಮ್ಸು, ಈ ಮಣ್ಣಿಂದ ಮಾಡಿರ್ತಕ್ಕಂಥ ಲೋಟ, ತಟ್ಟೆ, ಬೌಲ್ಗಳಾಗಿರ್ಬೋದು, ಲ್ಯಾಟಿನ್ಗಳಾಗಿರ್ಬೋದು, ತುಂಬ ಇತ್ತು. ಎಲ್ಲ ನೋಡೋಕ್ಕೆ ಚೆನ್ನಾಗಿತ್ತು. ಬಿಸ್ಕೆಟ್ಸು, ಸ್ವೀಟ್ಸು, ಮಕ್ಕಳ ಆಟ ಸಾಮಾನ್ಸ್ ಎಲ್ಲ. ಬಟ್ ನೋಡಿ, ನನ್ನ ಫ್ರೆಂಡ್ಸು ಹಿಂದಗಡೆ ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ. ಆದರೆ ಫೈನಲಾಗಿ ಯಾರೂ ಏನೂ ತೊಗೊಳ್ಳಿಲ್ಲ. ಯಾಕಂದರೆ ಪ್ರೈಸ್ ಜಾಸ್ತಿ ಇತ್ತು. ಅವಳು ಮಾತ್ರ ಗಂಧ ಬೇಕು ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ ಒಬ್ಬಳು ತೊಗೊಂಡ್ಳು. ಏನಾದ್ರು ತೊಗೋಬೇಕು ಅನ್ನೋದೇ ಇದ್ದಿದ್ದು. ಸೊ ಪ್ರೈಸ್ ಜಾಸ್ತಿ ಇರೋದ್ರಿಂದ ಏನು ತೊಗೊಳಕ್ಕಾಗಲಿಲ್ಲ. ಸೊ ಒಂದು ವ್ಯೂ ನೋಡ್ಕೊಂಡು ಹೊರಗಡೆ ಬಂದ್ವಿ. ಪ್ರಸಾದಕ್ಕೆ ದಾರಿ, ಕಾಲು ಬೇರೆ ಸುಡ್ತಾ ಇದೆ.
ಹೋಗ್ತಾ ಇದ್ದಾಳೆ ಫ್ರೆಂಡ್ನ ಫಾಲೋ ಮಾಡ್ಕೊಂಡು ನೋಡಿ ಅನ್ನದಾನಕ್ಕೆ ಈ ರೀತಿ ಅಡುಗೆ ಮಾಡ್ತಾರೆ. ಎರಡು ಎತ್ಕೊ ನಂಗೊಂದು ಹಿಂಗೊಂದು ನಾನು ತೊಳ್ಕೊಂಬರ್ತೀನಿ. ಹ್ಞೂ ಕಣೆ ತಗೊಳ್ರೆ ಎತ್ಕೊಳ್ರೆ. ಅಲ್ಲಿ ತಟ್ಟೆಗಳ್ನ ತಗೊಂಡು ನಾವು ತೊಳ್ಕೊಂಡು ಲೈನಾಗಿ ಹೋಗಿ ಕುತ್ಕೊಳ್ಬೇಕು ಈ ರೀತಿ ಊಟಕ್ಕೆ. ಸೊ ಹೊಟ್ಟೆ ಬೇರೆ ಹಸ್ತಿತ್ತು, ನಾನು ಬೇರೆ ಉಪವಾಸ ಇದ್ದೆ. ಪಾಯಸ ಕೊಟ್ಟರು, ತುಂಬ ಚೆನ್ನಾಗಿತ್ತು. ನಾನಂತೂ ಫಸ್ಟು ಕಣ್ಣು ಹೊತ್ಕೊಂಡು ನಮಸ್ಕಾರ ಮಾಡ್ಕೊಂಡು ತಿಂದ್ಬಿಟ್ಟೆ. ಪ್ರತಿದಿನ ಅನ್ನಪ್ರಸಾದ ಅನ್ನದಾನ ನಡೆಯುತ್ತಂತೆ ಅಲ್ಲಿ, ಪ್ರತಿದಿನ ನಡೆಯುತ್ತಂತೆ. ಅದರಲ್ಲೂ ಈ ಭಾನುವಾರ ವೀಕೆಂಡ್ಗಳಲ್ಲಿ ತುಂಬ ರಶ್ ಆಗುತ್ತೆ ಅಂತ ಹೇಳ್ತಾ ಇದ್ಲು ಫ್ರೆಂಡು. ಅಲ್ಲಿ ಪ್ರಸಾದ ತಿಂದ್ಕೊಂಡು ಹಂಗೆ ಒಂದೆರಡು ಸೆಲ್ಫಿ ತಗೊಂಡ್ವಿ. ಮಧ್ಯದಲ್ಲಿ ಅನ್ನ, ಮಜ್ಜಿಗೆ, ಅನ್ನ, ಸಾಂಬಾರು, ಪಾಯಸ ಇಷ್ಟು ಅನ್ನದಾನ ನಡೆಯುತ್ತೆ. ಊಟ ಮಾಡ್ಕೊಂಡು ಹೊರಗಡೆ ಬಂದು ಪಿಕ್ ತೊಗೊಂಡ್ವಿ, ಒಂದು ಗ್ರೂಪ್ ಪಿಕ್ ತೊಗೊಂಡ್ವಿ. ಬಿಸಿಲಿತ್ತು, ಅಷ್ಟು ಕ್ಲಿಯರಾಗಿ ಬಂದಿಲ್ಲ, ಬಟ್ ಓಕೆ ತಗೊಂಡ್ವಿ. ಮಾತಾಡ್ಕೊಂಡು ಹೊರಟ್ವಿ. ನನ್ನ ಫ್ರೆಂಡು ಬ್ಲೂ ಸ್ಯಾರಿ ಶೋಭಾ ಅವರ ಅಂದವೇ ಅವರ ಆಂಟಿ ಮನೆ ಕರ್ಕೊಂಡು ಹೋಗಿದ್ಲು. ಅಲ್ಲಿ ಟೀ ಕಾಫಿ ಕುಡ್ಕೊಂಡು ಅರ್ಶಿನ ಕುಂಕುಮ ಕೊಟ್ಟರು, ತೊಗೊಂಡು ಹೊರಟ್ವಿ. ಕೂಲಾಗಿ ಸಾಕ್ತು ಜರ್ನಿ, ಏನೂ ರಿಸ್ಕ್ ಅನ್ನಿಸ್ಲಿಲ್ಲ. ಮರ್ಯಾದೆ ತೆಗಿಬೇಡ, ಸುಮ್ಮನೆ ಮಾಡ್ತೀನಿ ನಿಧಾನಕ್ಕೆ. ನೋಡಿ ನನ್ನ ಫ್ರೆಂಡು ಏನಂತಿದ್ದಾಳೆ, ವೀಡಿಯೋ ಯಾವಾಗ ಹಾಕ್ತೀಯಪ್ಪ ಅಂತ. ಆ್ಯಕ್ಚುಲಿ ನಾನು ಮಾಡೋ ವೀಡಿಯೋ ಎಲ್ಲ ಯೂಟ್ಯೂಬ್ನಲ್ಲಿ ತುಂಬ ಲೇಟ್ ಅಪ್ಲೋಡ್ ಮಾಡೋದು, ಹಂಗಾಗಿ ರೇಗಿಸ್ತಿದ್ದಾಳೆ ಅವಳು. ಅದಕ್ಕೆ ಹಾಕ್ತೀನಿ ಅಂತ ಹೇಳಿದ್ದೀನಿ. ಸೊ ಆನ್ ದ ವೇ ಸೆಲ್ಫಿ ತೊಗೊಂಡ್ವಿ ಬರ್ತಾ. ಹೊರಟ್ವಿ, ಬಂದರಿ ಸಿಟಿ ರೀಚ್ ಆದ್ವಿ. ಒಂದು ಹೋಟೆಲ್ ಹತ್ರ ಗಾಡಿ ಹಾಕ್ಸಿ ಒಂದು ಸ್ನ್ಯಾಕ್ಸು ಮಂಚೂರಿಯನ್ ಆರ್ಡ್ರ್ ಮಾಡಿ ಮಂಚೂರಿ ತೊಗೊಂಡ್ವಿ. ಪನ್ನೀರ್ ಮಂಚೂರಿಯನ್ ಆರ್ಡ್ರ್ ಮಾಡಿದ್ಲು ನನ್ನ ಫ್ರೆಂಡು. ಎಲ್ಲರೂ ಮಾತಾಡ್ಕೊಂಡು ಕುತ್ಕೊಂಡು ಸ್ನ್ಯಾಕ್ಸ್ ತಿಂದ್ವಿ. ತಿಂದ್ಬಿಟ್ಟು ದಿನ ಹೋಗಿದ್ದೇ ಗೊತ್ತಾಗಿಲ್ಲ, ಎಲ್ರಿಗೂ ಬೇಜಾರಾಗ್ತಾಯಿತ್ತು. ಎಲ್ಲರೂ ಬಾಯ್ ಮಾಡಿ, ಎಲ್ಲರೂ ಕಾಲ್ ಮಾಡಿ ಮನೆಗೆ ತಲುಪಿದ್ದೀವಿ ಅಂತ ಹೇಳಿ, ಹುಷಾರು, ಟೇಕ್ ಕೇರ್, ಬಾಯ್ ಅಂತ ಅಂದ್ಬಿಟ್ಟು ಹೋಗಿ. ಬಟ್ ಫೀಲ್ ಆಯಿತು, ಫಸ್ಟ್ ಟೈಮ್ ಸೇರಿದ್ವಿ, ಇಷ್ಟು ಬೇಗ ದಿನ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಯಾರಿಗೂ ಇನ್ನೂ ಇರಬೇಕಿತ್ತಪ್ಪ ಅಂತ ಅಂದ್ಕೊತಿದ್ವಿ. ಸೊ ನೋ ಪ್ರಾಬ್ಲಮ್, ಇನ್ನೊಂದ್ಸಲ ಮತ್ತೆ ಮೀಟ್ ಆಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಲಾಂಗ್ ಗ್ಯಾಪಲ್ಲಿ ಅಲ್ವಾ ಮೀಟ್ ಆಗಿದ್ದು, ಹಂಗಾಗಿ ಬೇಜಾರಾಗ್ತಾಯಿತ್ತು. ಬಿಟ್ಟು ಹೊರಡೋಕ್ಕೆ ಕಾಲ್ ಮಾಡಮ್ಮ ಅಂತೇಳಿ ಎಲ್ರಿಗೂ ಹೊರಟ್ವಿ. ಸೊ ನಂದು ಇದು ಫಸ್ಟ್ ಟೈಮು ಒಂದು ವ್ಲಾಗ್ ಮಾಡ್ತಾ ಇರೋದು, ಈ ರೀತಿ ಲಾಂಗ್ ವೀಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಹಾಗೆಯೇ ಹೊಸಬ್ರು ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಾನು ಹೊಸಬ್ಳು, ನನಗೂ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಆ ದೇವ್ರು ನಿಮಗೂ ಸಹ ಒಳ್ಳೇದು ಮಾಡಲಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್.